ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಟೊಮ್ಯಾಟೊ ಹಾಕಿಬಿಟ್ಟು ಮೆಣಸು ಜೀರಿಗೆ ರಸ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಜೀರ್ಣ ಆದಾಗ, ಕೆಮ್ಮು, ನೆಗಡಿ, ಜ್ವರ ಆದಾಗೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ನಾನಿಲ್ಲಿ 2 ಟೊಮೆಟೊಗಳನ್ನ ತೊಗೊಂಡಿದ್ದೀನಿ. ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಟೊಮೆಟೊಸ್ ಎಲ್ಲ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. 2 ಗ್ಲಾಸ್ ನೀರಾಗುತ್ತೆ. ಹಾಗೂ ಅರ್ಧ ನಿಂಬೆ ಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಬಂದುಬಿಡಬೇಕು. ಆ ಥರ ನೀಟಾಗಿ ಬೇಯಿಸಿ ಆಮೇಲೆ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಬೇಯಿಸಾದ್ಮೇಲೆ ಹುಣಸೆ ಹಣ್ಣು ಎಲ್ಲನೂ ತೆಕ್ಕೊಂಡು ಬಿಡೋಣ. ಈಗ ಇದಕ್ಕೆ ಆರೋದಕ್ಕಂತ ನಾನು ತಣ್ಣೀರು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೋಬೇಕು. ನೋಡಿ, ಟೊಮೆಟೊಲಿ ಕಣ್ಣೆಲ್ಲ ಇದೆ ನೋಡಿ, ಅದೆಲ್ಲ ತೆಗೆದ್ಬಿಡಬೇಕು. ಹಾಗೂ ಮೇಲ್ಗಡೆ ಸಿಪ್ಪೆ ಎಲ್ಲ ಏನಿದೆ ಅದೆಲ್ಲ ಫುಲ್ಲು ತೆಗೆದುಬಿಟ್ಟು ಆ ಒಳಗಡೆ ಇರೋ ಪಲ್ಪನ್ನ ಮಾತ್ರ ಚೆನ್ನಾಗಿ ಕ್ಯೂಚ್ಕೋಬೇಕು. ನೀವೇನಾದರೂ ಕ್ಯೂಚ್ಕೊಳ್ಳಲ್ಲ ಅಂತ ಅಂದರೆ ಬೇಕಾದ್ರೆ ಮಿಕ್ಸಿಗೂ ಹಾಕ್ಕೋಬೋದು. ನೋಡಿ, ಈ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಬಿಡೋಣ. ಈಗ ಟೊಮೆಟೊನೆಲ್ಲ ಚೆನ್ನಾಗಿ ಕ್ಯೂಚಿ ರೆಡಿ ಆಗಿದೆ. ಇದನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು ಒಂದು ಸ್ಟ್ರೈನರಲ್ಲಿ. ಬರೀ ರಸ ಮಾತ್ರ ತೊಗೊಳ್ಳೋಣ. ಇನ್ನು ಉಳಿದಿರೋದೇನಿದೆ ಅದನ್ನೆಲ್ಲನೂ ಆಚೆಗೆ ಹಾಕ್ಬಿಡಬೇಕು ಅಷ್ಟೇ. ನೋಡಿ, ನೀವೇನಾದ್ರು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಬೇಕಾದರೆ ಇದಿಷ್ಟು ನುಣ್ಣಗೆ ರುಬ್ಕೋಬೋದು. ಬಟ್ ಕೈಯಲ್ಲಿ ಕ್ಯೂಚ್ ಮಾಡೋ ಟೇಸ್ಟೇ ತುಂಬ ಚೆನ್ನಾಗಿರೋದು. ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ನಾವು ಟೊಮೆಟೊ ಬೇಯಿಸ್ಕೊಂಡಿರೋದು ಎಲ್ಲ ನೀರು ಸೇರಿ ಒಂದು 4 ಗ್ಲಾಸಷ್ಟು ನೀರು ಇರಬೇಕು. ಏನಾದರೂ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷದವರೆಗೂ ಕುದಿಸ್ಕೋಬೇಕು. ಅಷ್ಟರಲ್ಲಿ ರಸಂ ಪುಡಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಿ ಸ್ಪ್ಲಟರ್ ಆಗಬೇಕು, ಘಮ್ ಅಂತ ಸ್ಮೆಲ್ ಬರಬೇಕು ಮೆಣಸು ಜೀರಿಗೆದೆಲ್ಲ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಹುರ್ಕೊಂಡೆಲ್ಲ ಆದಮೇಲೆ ಇದನ್ನು ನಾನು ಒಂದು ಕುಟಾಣಿಗೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿನಲ್ಲೂ ಪುಡಿ ಮಾಡ್ಕೋಬೋದು. ಬಟ್ ನಾನು ತೊಗೊಂಡಿರೋ ಕ್ವಾಂಟಿಟಿ ತುಂಬ ಕಮ್ಮಿ ಆಗಿರೋದ್ರಿಂದ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ. ಫೈನ್ ಪೌಡರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುಟ್ಕೊಡಿ. ನೋಡಿ, ಇವಾಗ ಕುಟ್ಟಿರೋ ಅಂಥ ಪುಡಿ ರೆಡಿ ಆಗಿದೆ. ಇದನ್ನು ಬೇಯ್ತಾ ಇರೋ ಅಂಥ ಟೊಮೆಟೊ ರಸಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹುರಿದಿರೋ ಪುಡಿ ಹಾಕಿದ್ಮೇಲೆ ಜಾಸ್ತಿ ಬೇಯಿಸಬಾರ್ದು. ಜಸ್ಟ್ ಒಂದು 2 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊತಾ ಇರಬೇಕಷ್ಟೇ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಹಿಂಗು, 2 ಒಣಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ. ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ 1 ಇಂಚಷ್ಟು ಶುಂಠಿನ ನುಣ್ಣಗೆ ಜಜ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೆಂಪಗಾಗಬೇಕು ಒಂದು ಸ್ವಲ್ಪ, ಅಲ್ಲಿವರೆಗೂ ಹುರ್ಕೊಳ್ಳಿ. ಇವಾಗ ಒಗ್ಗರಣೆ ರೆಡಿ ಆಗಿದೆ. ರಸಮು ಬೆಂದಿ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ಬೇಯಿಸಬೇಡಿ, ಆ ಫ್ಲೇವರ್ ಎಲ್ಲ ಹಾಗೇ ಇರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಇದನ್ನು 10 ನಿಮಿಷ ಆದರೂ ರೆಸ್ಟ್ ಮಾಡಬೇಕು. ಆವಾಗ ಒಗ್ಗರಣೆದು ಕೊತ್ತಂಬರಿ ಸೊಪ್ಪದೆಲ್ಲ ಫ್ಲೇವರು ರಸಮ್ಗೆ ಇಳ್ಕೊಳ್ಳುತ್ತೆ. ಆಮೇಲೆ ಬೇಕಾದರೆ ನೀವು ಇದನ್ನು ಸೂಪ್ ಥರ ಕುಡಿಬೋದು, ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು. ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.